ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, 2025ರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ SSLC ಪರೀಕ್ಷೆಗೆ ನಿಮ್ಮ ತಯಾರಿ ಭರದಿಂದ ಸಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ನಿಮ್ಮ ಈ ಸಿದ್ಧತೆಗೆ ಇನ್ನೊಂದಿಷ್ಟು ಅನುಕೂಲ ಮಾಡಿಕೊಡುವಂತಹ ಉದ್ದೇಶಕ್ಕಾಗಿ ಈ ವಿಡಿಯೋ ಪಠ್ಯದಲ್ಲಿ SSLC ಪರೀಕ್ಷೆ 2025ನೇ ಇಸ್ವಿನಲ್ಲಿ ನಡೆಯುವಂತಹ ಪರೀಕ್ಷೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಬರುವಂತಹ ಪ್ರಶ್ನೆ ಪತ್ರಿಕೆಯ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ಮಾಹಿತಿಗಳನ್ನ ನಿಮ್ಮ ಎದುರಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಅಧ್ಯಾಯಗಳಿಂದ ಎಷ್ಟೆಷ್ಟು ಅಂಕಗಳು ಬರುತ್ತೆ, ಇದೊಂದು ರೀತಿಯಾದಂತಹ ಪ್ರಶ್ನೆ. ಅದೇ ರೀತಿ 5 ಅಂಕಕ್ಕೆ ಯಾವ ಅಧ್ಯಾಯದಿಂದ ಪ್ರಶ್ನೆಗಳು ಬರುತ್ತೆ, 4 ಅಂಕಕ್ಕೆ ಮತ್ತೆ 3 ಅಂಕಗಳಿಗೆ ನಾವು ಯಾವ ಅಧ್ಯಾಯಗಳನ್ನು ಓದಬೇಕು, ಅದೇ ರೀತಿ 2 ಅಂಕ ಮತ್ತೆ 1 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬರುತ್ತೆ, ಪ್ರಶ್ನೆಗಳು ಯಾವ ರೀತಿಯಾಗಿರುತ್ತೆ, ಈ ರೀತಿಯ ಹಲವು ಗೊಂದಲಗಳನ್ನು ನಿವಾರಿಸಿಕೊಂಡು ನಾವು ನಮ್ಮ ಪ್ರಯತ್ನವನ್ನ, ನಮ್ಮ ಸಿದ್ಧತೆಯ ದಿಕ್ಕನ್ನ ತುಂಬಾ ಅಚ್ಚುಕಟ್ಟು ಮಾಡ್ಕೊಳ್ಳೋಣ. ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ನಾವು ನಮ್ಮ ತಯಾರಿಯನ್ನ ಇನ್ನಷ್ಟು ಕ್ರಮಬದ್ಧಗೊಳಿಸೋಣ. ಹಾಗಾಗಿ ಬನ್ನಿ, ಈ ವಿಡಿಯೋ ಪಠ್ಯದಲ್ಲಿ ನಾವು SSLC ಪರೀಕ್ಷೆ 2025ನೇ ಇಸ್ವಿನಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ, ನಮ್ಮ ತಯಾರಿ ಹೇಗೆ ಸಾಗಬೇಕು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಏನಿದೆ ಅದರ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಎಂಬುದನ್ನು ನೋಡೋಣ. ನೋಡಿ, ಒಟ್ಟು 80 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೆಯೋರಿದ್ದೀರಿ. ಇಲ್ಲಿ ಗಣಿತಕ್ಕೆ 38 ಪ್ರಶ್ನೆಗಳು ಇರುತ್ತೆ. 38 ಪ್ರಶ್ನೆಗಳು 80 ಅಂಕಗಳಿಗೆ ಬರುತ್ತೆ. ಈ 38 ಪ್ರಶ್ನೆಗಳಲ್ಲಿ ನೋಡಿ, ಮೊದಲ 8 ಪ್ರಶ್ನೆಗಳು MCQಗಳಿರುತ್ತೆ, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು. ಅಂದ್ರೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಸರಿ ಉತ್ತರ ಆಗಿರುತ್ತೆ. ಈ ತರದ ಪ್ರಶ್ನೆಗಳು ನಿಮಗೆ ಗೊತ್ತಿರುತ್ತೆ. ಆ ತರದ ಪ್ರಶ್ನೆಗಳು 8 ಬರುತ್ತೆ, ಅಂದ್ರೆ 1 ಅಂಕದ 8 ಪ್ರಶ್ನೆಗಳು ಬರುತ್ತೆ ಬಹು ಆಯ್ಕೆ ಪ್ರಶ್ನೆಗಳಾಗಿ. ನಂತರದಲ್ಲಿ 8 ಪ್ರಶ್ನೆಗಳು 1 ಅಂಕಗಳಿಗೆ ಬರುತ್ತೆ. 1 ಮಾರ್ಕ್ಸ್ ನ 8 ಪ್ರಶ್ನೆಗಳು ಇರುತ್ತೆ. ಸುಲಭದ ರೀತಿಯಲ್ಲಿ ಕೇಳುವುದಾದಂಥದ್ದು 8 ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ 3ನೇ ಭಾಗವಾಗಿ 2 ಅಂಕದ ಪ್ರಶ್ನೆಗಳು ಬರುತ್ತೆ. 2 ಅಂಕದ ಪ್ರಶ್ನೆಗಳು ಸಹ 8 ಇರುತ್ತೆ. ಹಾಗಾಗಿ 2 8 16 ಅಂಕಗಳಿಗೆ ನಾವು 2 ಅಂಕದ ಪ್ರಶ್ನೆಗಳನ್ನ ನಾವು ಬಿಡಿಸ್ಬೇಕಾಗತ್ತೆ. ಅಂದರೆ ಒಟ್ಟು 8 ಪ್ರಶ್ನೆಗಳನ್ನ ಬಿಡಿಸ್ಬೇಕಾಗತ್ತೆ. 4ನೇ ಭಾಗವಾಗಿ ನಾವು 3 ಅಂಕದ ಪ್ರಶ್ನೆಗಳನ್ನ ನೋಡ್ತೇವೆ. 3 ಅಂಕದ ಪ್ರಶ್ನೆಗಳು 9 ಬರುತ್ತೆ. ಹಾಗಾಗಿ 9 3 27 ಅಂಕಗಳಿಗೆ ನಾವು 3 ಅಂಕದ ಪ್ರಶ್ನೆಗಳನ್ನ ನಾವು ಅಟೆಂಡ್ ಮಾಡಬೇಕಾಗತ್ತೆ. 5ನೇ ಭಾಗವಾಗಿ 4 ಅಂಕದ ಪ್ರಶ್ನೆಗಳು ಬರುತ್ತೆ. 4 ಅಂಕದ ಪ್ರಶ್ನೆಗಳು 4 ಇರುತ್ತೆ. 4 16 ಮಾರ್ಕ್ಸ್ ಇರುತ್ತೆ 4 ಅಂಕದ ಪ್ರಶ್ನೆಗಳಿಗೆ. ಇನ್ನು ಕೊನೆಯದಾಗಿ 5 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಈ ಮೂಲಕ 38 ಪ್ರಶ್ನೆಗಳು 80 ಅಂಕ. ಇದು 10ನೇ ತರಗತಿಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯ ಒಂದು ವಿನ್ಯಾಸ, ಪ್ಯಾಟರ್ನ್. ಹೀಗೆ ನಾವು ಪ್ರತಿ ವಿಭಾಗದಲ್ಲೂ ಸಹ ಯಾವ ಅಧ್ಯಾಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಮೊದಲನೇದಾಗಿ ನಾವು 5 ಅಂಕದ ಪ್ರಶ್ನೆಯ ಬಗ್ಗೆ ವಿಚಾರ ಮಾಡೋಣ. ಈಗಿನ ತಿಳಿಸಿದಂತೆ 5 ಅಂಕದ ಪ್ರಶ್ನೆ ಕೇವಲ ಒಂದಿರುತ್ತೆ. ಕೊನೆಯ ಅಂದ್ರೆ 38ನೇ ಕ್ರಮ ಸಂಖ್ಯೆಯ ಪ್ರಶ್ನೆ ಅದು 5 ಅಂಕದ್ದಾಗಿರುತ್ತೆ. ಈ 5 ಅಂಕದ ಪ್ರಶ್ನೆ ಏನಿದೆ ಇದು ನಿಜಕ್ಕೂ ಸವಾಲಿನ ಪ್ರಶ್ನೆ ಆಗಿರುತ್ತೆ. ಯಾವ ವಿದ್ಯಾರ್ಥಿಗಳು ವರ್ಷವಿಡೀ ಈ ಗಣಿತವನ್ನ ಶ್ರದ್ಧೆಯಿಂದ ಕಷ್ಟಪಟ್ಟು ಮತ್ತು ಸತತವಾಗಿ ಆ ವಿಷಯದ ಮೇಲೆ ಒಂದಿಷ್ಟು ಕೃಷಿಯನ್ನ ಮಾಡ್ತಾರೆ, ಒಂದಿಷ್ಟು ಶ್ರದ್ಧೆಯಿಂದ ಕಲಿತಾರೆ, ಅಂತಹ ವಿದ್ಯಾರ್ಥಿಗಳು ಸುಲಭವಾಗಿ ಆನ್ಸರ್ ಮಾಡಬಹುದು, ಬಿಡಿಸಬಹುದಾದಂತಹ ಒಂದು ಪ್ರಶ್ನೆ. ಇದು ನಿಜವಾಗ್ಲೂ ಸವಾಲಿನ ಪ್ರಶ್ನೆ ಅಂತ ಹೇಳಿದ್ದೇನೆ. ಹಾಗಾಗಿ 100ಕ್ಕೆ 100 ಅಂಕಗಳು, ಅಂದ್ರೆ ಇಲ್ಲಿ 80ಕ್ಕೆ 80 ಅಂಕಗಳನ್ನ ಗಳಿಸುವಂತಹ ಉದ್ದೇಶ ಇರೋರು ಈ ಏರಿಯಾದಲ್ಲಿ ಅಂದ್ರೆ 5 ಅಂಕದ ಪ್ರಶ್ನೆಯನ್ನ ಚೆನ್ನಾಗಿ ಕಲಿಬೇಕಾಗ್ತದೆ. ಹಾಗಾಗಿ ಈ 5 ಅಂಕದ ಪ್ರಶ್ನೆಗೆ ಯಾವ ಅಧ್ಯಾಯಗಳನ್ನ ನಾವು ಹೆಚ್ಚು ಒತ್ತು ಕೊಟ್ಟು ಓದಬೇಕು ಅಂತ ನೋಡೋಣ. 5 ಅಂಕದ ಪ್ರಶ್ನೆಗೆ ನಾವು ಮುಖ್ಯವಾಗಿ 3 ಅಧ್ಯಾಯಗಳನ್ನ ನಾವು ಹೆಚ್ಚು ಗಮನಿಸಬೇಕಾಗತ್ತೆ. ಮೊದಲನೇ ಅಧ್ಯಾಯ ಸರ್ಫೇಸ್ ಏರಿಯಾ, and volumes.
ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅನ್ನೋ ಅಧ್ಯಾಯ. ಎರಡನೇದಾಗಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಅಂದ್ರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ನೋಡಿ, 5 ಅಂಕದ ಪ್ರಶ್ನೆಯಲ್ಲಿ ನಾವು ಮುಖ್ಯವಾಗಿ 2 ಅಧ್ಯಾಯಗಳ ಮೇಲೆ ತಿಳ್ಕೋಬೇಕಾಗಿರುತ್ತೆ. ಆದರೂ ಸಹ 3ನೇ ಸಾಧ್ಯತೆ ತ್ರಿಭುಜಗಳು ಅಧ್ಯಾಯ. ತ್ರಿಭುಜಗಳು ಅಂದ್ರೆ ಟ್ರಯಾಂಗಲ್ಸ್. ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಮೊದಲ 2 ಅಧ್ಯಾಯಗಳನ್ನ ನಾನೇನು ಹೆಸರಿಸಿದ್ದೇನೆ, ಈ ಅಧ್ಯಾಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ತ್ರಿಭುಜಗಳು ಅಧ್ಯಾಯ ಇದು ಒಂದು ಸಾಧ್ಯತೆ, ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ತೆಗೆಯುವಂತಹವರು ಯಾವ ಅಧ್ಯಾಯದಲ್ಲಿ ಕೇಳಬೇಕು ಅನ್ನೋದು ಅವರ ಲಿಬರ್ಟಿಗೆ ಬಿಟ್ಟಿದ್ದು, ಅವರ ಇಚ್ಛೆಗೆ ಬಿಟ್ಟಿದ್ದು. ಹಾಗಾಗಿ ನಾವು ಎಲ್ಲ ರೀತಿಯಿಂದ ಸಹ ನಾವು ಹೆಚ್ಚು ತಯಾರಿ ಮಾಡಬೇಕಾಗಿರೋದ್ರಿಂದ ನಾವು ಇಲ್ಲಿ 3 ಅಧ್ಯಾಯಗಳನ್ನ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ತ್ರಿಭುಜಗಳು ಅನ್ನೋ ಅಧ್ಯಾಯದಲ್ಲಿ ಪ್ರಮೇಯಗಳ ಹೊರತಾಗಿ ಬೇರೆದೇನು ಕೊಡಲ್ಲ. 5 ಅಂಕಕ್ಕೆ ಏನಾದ್ರೂ ಕೊಟ್ರೆ ಪ್ರಮೇಯಗಳನ್ನೇ ಕೊಡ್ತಾರೆ. ಹಾಗಾಗಿ ಇದನ್ನ ನಾನು ಇಲ್ಲಿಗೆ ಮುಗಿಸ್ಬಿಡ್ತೀನಿ. ತ್ರಿಭುಜಗಳು ಆಯ್ತು. ಮುಂಚೆನೆ ಹೇಳಿದಂತೆ ಹೆಚ್ಚು ಒತ್ತು ಕೊಡೋದು ಫಸ್ಟ್ ಮತ್ತೆ ಸೆಕೆಂಡ್ ಚಾನ್ಸ್ ಇಟ್ಟಿರೋದು ಯಾವುದು ಅಂದ್ರೆ ಈ 2 ಅಧ್ಯಾಯಗಳಿಗೆ. ನೋಡಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ 2 ಅಧ್ಯಾಯಗಳಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಸ್ಟೇಟ್ಮೆಂಟ್ ರೂಪದಲ್ಲಿ ಇರುತ್ತೆ. ಕನಿಷ್ಠ ಒಂದು 4-5 ಸೆಂಟೆನ್ಸ್ಗಳಾದ್ರೂ ಇರುವಂತದ್ದು. ಚಿತ್ರ ಇರಬಹುದು ಅಥವಾ ಚಿತ್ರ ಇಲ್ದಲೇನೂ ಇರಬಹುದು. ಒಟ್ಟಿನಲ್ಲಿ ಒಂದು ಸನ್ನಿವೇಶವನ್ನು ಕೊಟ್ಟು ಆ ಸನ್ನಿವೇಶವನ್ನು ನೀವು ಅರ್ಥ ಮಾಡಿಕೊಂಡು, ಚಿತ್ರ ಕೊಟ್ಟಿದ್ರೆ ಸರಿ, ಚಿತ್ರ ಕೊಟ್ಟಿಲ್ಲ ಅಂದ್ರೆ ನೀವೇ ಆ ಸನ್ನಿವೇಶದ ಮುಖಾಂತರ ಒಂದು ಚಿತ್ರವನ್ನು ಕಟ್ಟಿ, ಅಂದ್ರೆ ಚಿತ್ರವನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಕೊಟ್ಟಿರುವಂತ ದತ್ತಾಂಶಗಳನ್ನ ಅದರಲ್ಲಿ ಸರಿ ಹೊಂದಿಸಿ ನೀವು ಲೆಕ್ಕವನ್ನು ಬಿಡಿಸ್ಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ಲೆಕ್ಕ 5 ಅಂಕಕ್ಕೆ ಬರುತ್ತೆ. ಹಾಗಾಗಿ ನಾನು ಈಗ ಹೇಳಿದಂತೆ ಆ ತರ ಲೆಕ್ಕಗಳನ್ನ ನಾವು ಪಠ್ಯಪುಸ್ತಕ ಆಗಿರ್ಬೋದು, ಅದರ ಉದಾಹರಣೆ ಆಗಿರ್ಬೋದು, ಹಳೆ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಅಥವಾ ಬೇರೆ ಆಕಾರಗಳಿಂದ ಆಗಿದ್ರು ಸರಿ, ಬೇರೆ ಸೋರ್ಸ್ಗಳಿಂದ ಆಗಿದ್ರು ಸರಿ, ಅಂತಹ ಪ್ರಶ್ನೆಗಳನ್ನ ನಾವು ಹೆಚ್ಚು ಒತ್ತು ಕೊಟ್ಟು ಕಲಿಬೇಕಾಗತ್ತೆ. ಇದು 80ಕ್ಕೆ 80 ಅಂಕಗಳನ್ನ ಪಡಿಬೇಕು ಅಂತ ಇರೋರಿಗೆ ಇದು ಕಲೀಲೇಬೇಕಾಗಿರುವಂತಹ ವಿಭಾಗ ಆಗಿರುತ್ತೆ. ಹಾಗಾಗಿ 5 ಅಂಕದ ಪ್ರಶ್ನೆಗೆ ನಾವು ಯಾವ ಅಧ್ಯಾಯವನ್ನ ನಾವು ಹೆಚ್ಚು ಒತ್ತು ಕೊಡಬೇಕಂದ್ರೆ ಈ 2 ಅಧ್ಯಾಯಗಳಿಗೆ. ಉಳಿದಂತೆ ತ್ರಿಭುಜಗಳು ಎಂಬ ಅಧ್ಯಾಯದಲ್ಲಿ ಪ್ರಮೇಯಗಳೇನಿದೆ, 5 ಪ್ರಮೇಯಗಳಿದ್ದಾವೆ ಈ ವರ್ಷ. ಆ 5 ಪ್ರಮೇಯಗಳಲ್ಲಿ ಯಾವುದಾದರೂ ಒಂದು ಪ್ರಮೇಯವನ್ನು ಸಹ ನೀಡಬಹುದು. ಯಾಕಂದ್ರೆ ನಾವು ಇಲ್ಲಿ ಚಾನ್ಸ್ ತಗೋಬಾರದು. ಪರೀಕ್ಷೆನಲ್ಲಿ ಪ್ರಮೇಯನೇ ಕೊಟ್ಬಿಟ್ರೆ ನಾವು ಅವಾಗ ಗೊಂದಲಕ್ಕೀಡಾಗಿ ಮಾರ್ಕ್ಸ್ ಅನ್ನು ಕಳ್ಕೊಳ್ಳುವಂತಹ ಸನ್ನಿವೇಶ ಬರಬಾರದು. ಹಾಗಾಗಿ ನಾವು ಪ್ರಮೇಯಗಳನ್ನು ಸಹ ಕಲಿಬೇಕು. ಈ ವಿಭಾಗದಲ್ಲಿ ಪ್ರಮೇಯ ಬರಲಿಲ್ಲ ಅಂದ್ರೆ ಅದು 4 ಮಾರ್ಕ್ಸಿನ ವಿಭಾಗದಲ್ಲಿ ಬರುತ್ತೆ. ಅದನ್ನ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. 4 ಅಂಕದ ವಿಭಾಗದಲ್ಲಿ ಯಾವ ಯಾವ ಅಧ್ಯಾಯಗಳಿಂದ ಪ್ರಶ್ನೆಗಳು ಬರುತ್ತೆ ಅಂತ ನೋಡೋಣ. ಈಗ ವಿದ್ಯಾರ್ಥಿಗಳೇ, ಈಗ 4 ಅಂಕದ ಪ್ರಶ್ನೆಗಳ ವಿಭಾಗಕ್ಕೆ ಹೋಗೋಣ. ನೋಡಿ, 4 ಅಂಕದ ಪ್ರಶ್ನೆಗಳು ಇದು ಸಹ ಹೆಚ್ಚು ಅಂಕ ಗಳಿಸಬೇಕು ಅನ್ನೋರಿಗೆ ಬೇಕೇ ಬೇಕಾಗಿರುವಂತಹ ವಿಭಾಗ. ಇಲ್ಲಿ 4 ಪ್ರಶ್ನೆಗಳು ಬರುತ್ತೆ, 4 ಕ್ವಶನ್ಸ್ಗಳು ಬರುತ್ತೆ. ಪ್ರತಿ ಪ್ರಶ್ನೆಗೆ 4 ಅಂಕ ಇರೋದ್ರಿಂದ 16 ಮಾರ್ಕ್ಸ್. ನೋಡಿ, 16 ಮಾರ್ಕ್ಸ್ಗಳು ಏನಿದೆ ಇದು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಇದರಲ್ಲಿ ಈ 4 ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ, ಯಾವ ಚಾಪ್ಟರ್ ಇಂದ ಬರುತ್ತೆ ಅಂದ್ರೆ, ಮೊದಲನೇದಾಗಿ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಅಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್. ನೋಡಿ, ಸಮಾಂತರ ಶ್ರೇಣಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಇಂದ ಒಂದು ಪ್ರಶ್ನೆ ಬರುತ್ತೆ. ಇದು ಸಹ ಹೇಳಿಕೆ ರೂಪದ ಪ್ರಶ್ನೆನೇ ಆಗಿರುತ್ತೆ. ಕನಿಷ್ಠ ಒಂದು 2 ರಿಂದ 3 ಸೆಂಟೆನ್ಸ್ಗಳಾದ್ರೂ ಇರುವಂತ ಒಂದು ಪ್ರಶ್ನೆ ಆಗಿರುತ್ತೆ. ಇದು
ಪಠ್ಯಪುಸ್ತಕದಿಂದನಾರು ಬರಬಹುದು ಅಥವಾ ಉದಾಹರಣೆಯಿಂದನಾರು ಬರಬಹುದು. ನಾನು ಹೇಳಿದಂತೆ ಹಳೆ ಕ್ವಶನ್ ಪೇಪರು ಅಥವಾ ಬೇರೆ ಬೇರೆ ಆಕಾರಗಳಿಂದನೂ ಸಹ ಬರ್ಬೋದು. ಹಾಗಾಗಿ ಈ ಪ್ರಶ್ನೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಈ ಅಧ್ಯಾಯವನ್ನು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿದರೆ ಮಾತ್ರ, ಇದರಲ್ಲಿ ಒಂದಿಷ್ಟು ಡ್ರಿಲ್ ವರ್ಕ್ಗಳನ್ನು ಮಾಡಿದರೆ, ಇದರಲ್ಲಿರೋ ಪರಿಕಲ್ಪನೆಯನ್ನು ಚೆನ್ನಾಗಿ ತಿಳ್ಕೊಂಡ್ರೆ, ಈ ಫಾರ್ಮುಲಾಗಳ ಮೇಲೆ ಹೆಚ್ಚು ವರ್ಕ್ ಮಾಡಿದರೆ ನಾವು ಈ ಅಧ್ಯಾಯದ ಮೇಲೆ ಇರೋಂಥ ಪ್ರಶ್ನೆನ ನಾವು ಬಿಡಿಸ್ಬೋದು. ಹಾಗಾಗಿ ಇದು ಒಂದು ಚಾಲೆಂಜಿಂಗ್ ಆಗಿರೋ ಪ್ರಶ್ನೆ. ನಂತರದಲ್ಲಿ ಈ ಪ್ರಶ್ನೆಗೆ ಒಂದು ಇಂಟರ್ನಲ್ ಚಾಯ್ಸ್ ಬರುವಂತಹ ಸಾಧ್ಯತೆಯೂ ಸಹ ಇರುತ್ತೆ. ಅಂದ್ರೆ ಒಂದು ಪ್ರಶ್ನೆ ಇದೇ ಅಧ್ಯಾಯದಿಂದ ಕೊಟ್ಟು ಅಥವಾ ಅಂತ ಹೇಳಿ ಮತ್ತೆ ಇದೇ ಅಧ್ಯಾಯದಿಂದ ಮತ್ತೊಂದು ಪ್ರಶ್ನೆಯನ್ನು ಸಹ ಕೊಡೋ ಚಾನ್ಸ್ ಇರುತ್ತೆ. ಆ ಎರಡು ಪ್ರಶ್ನೆಯಲ್ಲಿ ನೀವು ಯಾವುದು ನಿಮಗೆ ಸುಲಭ ಅನ್ಸುತ್ತೋ ಆ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡ್ಬೋದು. ಹಾಗಾಗಿ ಈ ಅಧ್ಯಾಯವನ್ನು ನಾವು ಹೆಚ್ಚು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಯಾಗಿ ನಾವು ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಎ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್. ನೋಡಿ, ಈ ಅಧ್ಯಾಯದಲ್ಲಿ ಯಾವ ಪ್ರಶ್ನೆ ಬರಬಹುದು ಅಂದ್ರೆ ನೋಡಿ, ಗ್ರಾಫ್ ಬರುತ್ತೆ. ಇದರಲ್ಲಿ ನೋಡಿ 4 ಅಂಕಕ್ಕೆ ಬರುವಂತ ಒಂದು ಗ್ರಾಫ್. ಈ ಗ್ರಾಫ್ ಅನ್ನು ನಾವು ಅವರು ನೀಡುವಂತಹ ಆನ್ಸರ್ ಬುಕ್ಲೆಟ್, ಆನ್ಸರ್ ಶೀಟಿನ ಒಂದು ಬುಕ್ಲೆಟ್ ಕೊಡ್ತಾರಲ್ಲ, ಅದರಲ್ಲಿ ಕೊನೆಯ ಪೇಜಲ್ಲಿ ಒಂದು ಗ್ರಾಫ್ ಶೀಟ್ ಇರುತ್ತೆ. ಆ ಗ್ರಾಫ್ ಶೀಟ್ ನಲ್ಲಿ ಈ ಲೆಕ್ಕವನ್ನು ನಾವು ಅಟೆಂಡ್ ಮಾಡಬೇಕಾಗತ್ತೆ. ನೋಡಿ, ಇದು ಪ್ರಯತ್ನ ಪಡ್ತಾ ಹೋದ್ರೆ ತುಂಬಾ ಸುಲಭವಾಗಿರುವಂತಹ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹೋಲಿಸಿದ್ರೆ ಇದರಲ್ಲಿ 4 ಸುಲಭವಾಗಿ ತೆಗಿಬಹುದು ನಾವು. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ನಾವು ಹೇಗೆ ಬಿಡಿಸ್ಬೋದು ಅನ್ನೋದನ್ನ ನಾನು ಬೇರೆ ವಿಡಿಯೋ ಪಾಠದಲ್ಲಿ ನಿಮಗೆ ತೋರಿಸಿದ್ದೇನೆ. ಹಾಗಾಗಿ ಈ ತರ ಪ್ರಶ್ನೆಯನ್ನು ನೀವು ಹೆಚ್ಚು ಕಲಿತ್ರೆ ಸುಲಭವಾಗಿ 4 ಅಂಕಗಳನ್ನು ತೆಗಿಬಹುದು. ನೆಕ್ಸ್ಟ್ ಮೂರನೇ ಪ್ರಶ್ನೆ ಯಾವ ಪಾಠದಿಂದ ಬರಬಹುದು ನೋಡಿ, ಟ್ರಯಾಂಗಲ್ಸ್, ತ್ರಿಭುಜಗಳು. ನೋಡಿ, ಇದರಲ್ಲಿ ಯಾವುದು ತ್ರಿಭುಜಗಳು ಅಂದ್ರೆ ಪ್ರಮೇಯ, ಥೀರಮ್ಸ್. ನೋಡಿ, 5 ಅಂಕದ ಪ್ರಶ್ನೆ ಬಗ್ಗೆ ಮಾತಾಡಬೇಕಾದ್ರೆ ನಾವಲ್ಲಿ ಟ್ರಯಾಂಗಲ್ಸ್, ತ್ರಿಭುಜಗಳು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. 5 ಅಂಕದ ಪ್ರಶ್ನೆಗೆ ತ್ರಿಭುಜಗಳು ಪಾಠದಿಂದ ಪ್ರಮೇಯ ಕೊಡ್ಲಿಲ್ಲ ಅಂದ್ರೆ 100% 4 ಅಂಕದ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ. ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಅಧ್ಯಾಯದಲ್ಲಿ 5 ಪ್ರಮೇಯಗಳನ್ನು ನಾವು ನೋಡಬಹುದು. ಈ 5 ಪ್ರಮೇಯದಲ್ಲಿ ಯಾವ ಪ್ರಮೇಯ ಬರುತ್ತೆ ಅಂತ ನಾವು ಊಹೆ ಮಾಡೋದು ಕಷ್ಟ. ಹಾಗಾಗಿ 5 ಪ್ರಮೇಯಗಳನ್ನು ನಾವು ಕಲಿಬೇಕಾಗ್ತದೆ. ಹೇಗೆ ಸುಲಭ ಮಾಡೋದು, ಹೇಗೆ ಸುಲಭವಾಗಿ ಕಲಿಬಹುದು ಅನ್ನೋದನ್ನ ನಾವು ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಪಾಠದಲ್ಲಿ ನಾನು ಒಂದೊಂದೇ ಪ್ರಮೇಯದ ಬಗ್ಗೆ ಅಲ್ಲಿ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಅಧ್ಯಾಯದಲ್ಲಿ ಅಂದ್ರೆ ತ್ರಿಭುಜಗಳು ಈ ವಿಭಾಗದಲ್ಲಿ ಯಾವ ಪ್ರಮೇಯ ಬರುವಂತ ಸಾಧ್ಯತೆ ಹೆಚ್ಚು ಅನ್ನೋದನ್ನ ಮುಂದೆ ಅವಕಾಶ ಸಿಕ್ಕಾಗ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಈಗ ಸದ್ಯಕ್ಕೆ ನಾವು ಈ ಅಧ್ಯಾಯದಲ್ಲಿ ಪ್ರಮೇಯ ಬರುತ್ತೆ 3ನೇ ಪ್ರಶ್ನೆಯಾಗಿ ಎಂಬುದನ್ನು ನಾವು ತಿಳ್ಕೊಳ್ಳೋಣ ಅಷ್ಟೇ. ನೆಕ್ಸ್ಟ್ 4ನೇ ಪ್ರಶ್ನೆಯಾಗಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ತ್ರಿಕೋನಮಿತಿಯ ಅನ್ವಯಗಳು ಅಥವಾ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ನೋಡಿ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ 2 ಅಧ್ಯಾಯಗಳಲ್ಲಿ 5 ಅಂಕಕ್ಕೆ ಯಾವ್ದು ಬರುತ್ತೆ ಅನ್ನೋದ್ರ ಮೇಲೆ 4 ಅಂಕಕ್ಕೆ ಯಾವ್ದು ಬರಬಹುದು ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಏನಾದರೂ 5 ಅಂಕಕ್ಕೆ ಬಂತು ಅಂದ್ರೆ ಖಂಡಿತ 4 ಅಂಕಕ್ಕೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಧ್ಯಾಯದಿಂದ ಬರುತ್ತೆ. ಹಾಗೆ ವೈಸ ವರ್ಷ ಅಂದ್ರೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಏನಾದ್ರು 5 ಮಾರ್ಕ್ಸಿಗೆ ಬಂದ್ರೆ 4 ಅಂಕಕ್ಕೆ ಈ ಅಧ್ಯಾಯದಿಂದ ಬರುತ್ತೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಧ್ಯಾಯದಿಂದ ಬರುತ್ತೆ ಅಂತ ನಾವು ಊಹೆ ಮಾಡ್ಬೋದು. ಹಾಗಾಗಿ ಈ ಅಧ್ಯಾಯಗಳಿಂದ ನಾನು ಹೇಳಿದಂತೆ ಸವಾಲಿನ ಪ್ರಶ್ನೆಗಳೇ ಇರುತ್ತೆ. ಹೇಗಿರುತ್ತೆ ಅಂತ 5 ಅಂಕದ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಅದನ್ನೇ ಮತ್ತೊಮ್ಮೆ ಇಲ್ಲಿ ನಾವು ನೆನಪು ಮಾಡ್ಕೋಬೇಕಾಗತ್ತಷ್ಟೇ. ಇದರ ಹೊರತಾಗಿ
ಮತ್ತೆ ನಾವು ಚಾನ್ಸ್ ತಗೋಬಾರ್ದಪ್ಪ, ಮತ್ತೆ ಅಧ್ಯಾಯದಿಂದ ಪ್ರಶ್ನೆಗಳು ಬರ್ಬೋದು ಅಂತ ಯೋಚನೆ ಮಾಡಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಇರ್ಬೋದು ಅಥವಾ ಆ ಕೆಲವೊಂದು ಅಧ್ಯಾಯಗಳ ಸ್ಕೋಪ್, ಅದರ ವ್ಯಾಪ್ತಿಯನ್ನು ನೋಡಿ ನಾವು ಇನ್ನೊಂದು ಅಧ್ಯಾಯವನ್ನು ಸಹ ನಾವು ಗಮನಿಸಬಹುದು. ಯಾವುದು ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು ಅನ್ನೋ ಅಧ್ಯಾಯ ಅಥವಾ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು. ನೋಡಿ, ಈ ಎರಡು ಅಧ್ಯಾಯಗಳಿಂದನೂ ಸಹ ನಮಗೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ತಳ್ಳಿ ಹಾಕಂತಿಲ್ಲ, ಇದೇ 4 ಅಧ್ಯಾಯಗಳಿಂದ ಬಂದೇ ಬರುತ್ತೆ ಅಂತ ಕಡ್ಡಿ ಮುರಿದಂಗೆ ಹೇಳಕ್ ಬರಲ್ಲ. ನಾವು ಈ ಅಧ್ಯಾಯವನ್ನು ಸಹ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ವರ್ಗ ಸಮೀಕರಣಗಳು ಅಧ್ಯಾಯದಲ್ಲಿ ಇಲ್ಲೂ ಸಹ ಒಂದು ಸನ್ನಿವೇಶವನ್ನು ನೀಡಿ ಲೆಕ್ಕವನ್ನು ಸೃಷ್ಟಿ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಹೇಳಿಕೆ ರೂಪದ ಒಂದು ಸ್ಟೇಟ್ಮೆಂಟ್ ರೂಪದ ಒಂದು ಲೆಕ್ಕವನ್ನು ಸಹ ಇಲ್ಲಿ ನೋಡಬಹುದು. ಅದೇ ರೀತಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದಲ್ಲಿ ಇಲ್ಲೂ ಸಹ ಒಂದು ಚಿತ್ರವನ್ನು ನೀಡಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಯೂ ಸಹ ಇರುತ್ತೆ. ಈ ಎರಡು ಅಧ್ಯಾಯಗಳಲ್ಲೂ ಸಹ 4 ಅಂಕಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಗಮನಿಸಬೇಕು. ನಂತರ ಈ ವಿಭಾಗದಲ್ಲಿ ಯಾವುದೋ ಒಂದು ಪ್ರಶ್ನೆ 4 ಅಂಕದಲ್ಲಿ ಮಿಸ್ ಆದವು ಅಂದ್ರೆ ಅವುಗಳು 3 ಅಂಕದಲ್ಲಿ ಬರೋ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ 4 ಅಂಕಕ್ಕೆ ನಾವು ಇಷ್ಟು ಅಧ್ಯಾಯಗಳನ್ನ ನಾವು ಪರಿಗಣಿಸೋಣ. ನಮ್ಮ ತಯಾರಿ 4 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ನಮ್ಮಿಂದ ಕೆಲಸವನ್ನು ನಿರೀಕ್ಷೆ ಮಾಡುತ್ತೆ, ನಮ್ಮ ಪ್ರಯತ್ನವನ್ನು ನಿರೀಕ್ಷೆ ಮಾಡುತ್ತೆ ಅನ್ನೋದನ್ನ ಅರಿತು ನಾವು ಅಂತಹ ಲೆಕ್ಕಗಳನ್ನ ನಾವು ಹೆಚ್ಚು ಕಲಿಯೋಕ್ಕೆ ಪ್ರಯತ್ನ ಮಾಡಬೇಕು. ಆಗ 4 ಅಂಕದ ಪ್ರಶ್ನೆಗಳನ್ನ ಸುಲಭವಾಗಿ ಯಾವುದೇ ಗೊಂದಲವಿಲ್ಲದಂತೆ ಬಿಡಿಸಬಹುದಾಗಿರುತ್ತೆ. ಈಗ ನಾವು 3 ಅಂಕದ ಪ್ರಶ್ನೆಗಳ ಕಡೆ ಗಮನ ಹರಿಸೋಣ. 3 ಅಂಕದ ಪ್ರಶ್ನೆ ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನೋಡೋಣ. ನೋಡಿ, 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆ ಇರುತ್ತೆ. ಅಂದ್ರೆ 9 ಅಧ್ಯಾಯಗಳಿಂದ ಕೇಳ್ತಾರೆ. ಹಾಗಾಗಿ 27 ಅಂಕಗಳ ಮೇಲಿರುವಂತಹ ಈ ವಿಭಾಗ ಬಹಳ ಪ್ರಮುಖವಾದದ್ದು. ನಾನು ಇಲ್ಲಿ 9 ಅಧ್ಯಾಯಗಳಿರೋದ್ರಿಂದ ನಾನು ಮುಂಚೆನೆ ಈ ಅಧ್ಯಾಯಗಳ ಒಂದು ಹೆಸರನ್ನ ಬರೆದಿಟ್ಕೊಂಡ್ಬಿಟ್ಟಿದ್ದೇನೆ. ಜೊತೆಗೆ 1 ಅಥವಾ 2 ಅಧ್ಯಾಯಗಳು ಇದರಲ್ಲಿ ಮತ್ತೆ ಸೇರ್ಕೊಳ್ಳುವಂತ ಸಾಧ್ಯತೆಯೂ ಇರುತ್ತೆ. ಅದು ಪ್ರಶ್ನೆ ಪತ್ರಿಕೆ ತೆಗೆಯುವವರ ಒಂದು ವಿವೇಚನೆಗೆ ಬಿಟ್ಟಿರೋದ್ರಿಂದ ಅದು ಸಹ ಸಾಧ್ಯತೆಯನ್ನು ನಾವು ಪರಿಗಣಿಸಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಪ್ರಶ್ನೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ವರ್ಗ ಸಮೀಕರಣಗಳು ಅಧ್ಯಾಯದಿಂದ ಬರುತ್ತೆ ಅಂತ ಹೇಳಿದೆ. ಎರಡನೇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ 2 ಪ್ರಶ್ನೆಗಳನ್ನ ನೋಡಿ 4 ಅಂಕಗಳಿಗೆ ಬರಬಹುದು ಅಂತ ಹೇಳಿ ನಾನು ಹೇಳಿದ್ದೆ. 4 ಅಂಕದ ಪ್ರಶ್ನೆಗಳ ಸಂದರ್ಭದಲ್ಲಿ 4 ಅಂಕಗಳ ಪ್ರಶ್ನೆಯ ಒಂದು ಚರ್ಚೆಯಲ್ಲಿ ನಾನು ಈ ವಿಚಾರ ಹಂಚಿಕೊಂಡಿದ್ದೆ. ಆದ್ರೆ ಅಲ್ಲಿ ಬರಲಿಲ್ಲ ಅಂದ್ರೆ ಇಲ್ಲಿ 3 ಅಂಕಕ್ಕಂತೂ ಫಿಕ್ಸ್. 3 ಅಂಕದಲ್ಲಿ ಖಂಡಿತವಾಗೂ ನಾವು ಹೇಳಬಹುದು ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿರುವಂತಹ ಲೆಕ್ಕ ಅಥವಾ ಒಂದಿಷ್ಟು ಕ್ಲಿಷ್ಟಕರವಾದಂತಹ, ಇದ್ದಿದ್ರಲ್ಲಿ ಕ್ಲಿಷ್ಟಕರವಾಗಿರುವಂತಹ ಒಂದು ವರ್ಗ ಸಮೀಕರಣವನ್ನು ಬಿಡಿಸುವಂತಹ ಲೆಕ್ಕ ಕೇಳೋ ಸಾಧ್ಯತೆ ಇದೆ. ಇದು ಈ ಅಧ್ಯಾಯದಲ್ಲಿ. ಮತ್ತೆ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ನಲ್ಲೂ ಸಹ 4 ಅಂಕಕ್ಕೆ ಬರಲಿಲ್ಲ ಅಂದ್ರೆ 3 ಅಂಕದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಒಂದು ಚಿತ್ರವನ್ನು ಕೊಟ್ಟು ಚಿತ್ರಕ್ಕೆ ಸಂಬಂಧಿಸಿದಂತೆ ಒಂದು ಫಿಗರ್ ಬೇಸ್ಡ್ ಪ್ರಾಬ್ಲಮ್ ಅನ್ನ ಕೊಡ್ತಾರೆ. ಹಾಗಾಗಿ ಆ ತರಹದ ಲೆಕ್ಕಗಳನ್ನ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದುವರೆದು ಕೋಆರ್ಡಿನೇಟ್ ಜಾಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ. ನೋಡಿ, ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯ ಈ 2 ಪ್ರಶ್ನೆಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಬರುವಂತಹ ಪ್ರಶ್ನೆ ಸುಲಭವಾಗೇ ಇರುತ್ತೆ. ಮುಂದುವರೆದೀಗ ಟ್ರಯಾಂಗಲ್ಸ್, ತ್ರಿಭುಜಗಳು ಅಧ್ಯಾಯದಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ತ್ರಿಭುಜಗಳು ಅಧ್ಯಾಯದಲ್ಲಿ ಏನ್ ಬರುತ್ತೆ ನೋಡಿ, ತ್ರಿಭುಜಗಳು ಅಧ್ಯಾಯ ಹೇಗೆಂದ್ರೆ ನೋಡಿ 1 ಮಾರ್ಕ್ಸ್ಗೆ, 2 ಮಾರ್ಕ್ಸ್ಗೆ, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಇಷ್ಟು ವಿಭಾಗಗಳಲ್ಲೂ ಸಹ
ಪ್ರಶ್ನೆಗಳು ಸಿಗುವಂತಹ ಅಧ್ಯಾಯ ಇದು. ಹಾಗಾಗಿ ಈ ತ್ರಿಭುಜಗಳು ಟ್ರಯಾಂಗಲ್ಸ್ ಅಧ್ಯಾಯದಲ್ಲಿ 3 ಮಾರ್ಕ್ಸಿಗೂ ಸಹ ಒಂದು ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. 3 ಮಾರ್ಕ್ಸಿಗೆ ಯಾವ ತರಹದ ಪ್ರಶ್ನೆ ಬರ್ಬೋದು? ಸಾಮಾನ್ಯವಾಗಿ ಇದರಲ್ಲಿ 4 ಅಂಕಕ್ಕೆ ಒಂದು ಪ್ರಮೇಯ ಕೊಟ್ಟಾಗಿದೆ ಎಂದಾದ್ರೆ 3 ಅಂಕಕ್ಕೆ ಪ್ರಮೇಯ ಆಧಾರಿತ ಒಂದು ಲೆಕ್ಕ ಇರುತ್ತೆ. ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ ಒಂದಿರುತ್ತೆ. ನೋಡಿ, ಉದಾಹರಣೆಗೆ ಅಲ್ಲಿ ಯಾವುದೋ ಒಂದು ಥಿಯರಮ್ ಕೊಟ್ಟಿದ್ದಾರೆ ಅಂದ್ರೆ ಆ ಥಿಯರಮ್ ಅಲ್ಲದೆ ಇರುವಂತಹ ಮತ್ತೊಂದು ಥಿಯರಮ್ ಮೇಲೆ ಇಲ್ಲಿ ಲೆಕ್ಕ ಕೊಡ್ತಾರೆ. ಸಾಧ್ಯತೆ ಹೀಗಿರುತ್ತೆ. ಹಾಗಾಗಿ ಅಲ್ಲಿ ಥೇಲ್ಸ್ ಥಿಯರಮ್ ಇರ್ಬೋದು, ಅದರ ಕಾನ್ವರ್ಸ್, ಅದರ ವಿಲೋಮ ಪ್ರಮೇಯ ಇರ್ಬೋದು, ಹಾಗೆ ಉಳಿದ ಪ್ರಮೇಯಗಳು ಇರ್ಬೋದು. ಅದರ ಮೇಲೆ ಬರುವಂತಹ ಲೆಕ್ಕಗಳೇನಿದೆ, ಅಭ್ಯಾಸದಲ್ಲಿ ಬರುವಂತಹ ಲೆಕ್ಕ ಅಥವಾ ಉದಾಹರಣೆಯಲ್ಲಿ ಬರುವಂತಹ ಲೆಕ್ಕ ಅಥವಾ ಬೇರೆ ಆಕಾರಗಳಿಂದ ಬಂದಿರೋ ಯಾವುದೇ ಲೆಕ್ಕ ಈ ವಿಭಾಗದಲ್ಲಿ ಇಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಒಂದಿಷ್ಟು ಅಭ್ಯಾಸ ಬೇಕಾಗತ್ತೆ. ಪ್ರಮೇಯದ ಪರಿಕಲ್ಪನೆಯನ್ನು ಕ್ಲೀನಾಗಿ ಕಲಿತು ನಾವು ಅದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಇಲ್ಲಿ ಹೊಳೆಯುತ್ತೆ ಹೇಗೆ ಅದನ್ನ ಬಿಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಸವಾಲಿನ ಲೆಕ್ಕ ಆಗಿರುತ್ತೆ, ಗಮನಿಸಬೇಕು. ನೆಕ್ಸ್ಟ್ ಸರ್ಕಲ್ಸ್, ವೃತ್ತಗಳು ಅಧ್ಯಾಯದ ಮೇಲೆ ಪ್ರಶ್ನೆಗಳು ಬರುತ್ತೆ. ನೋಡಿ, ಇಲ್ಲಿ ಏನ್ ಬರುತ್ತೆ ಪ್ರಶ್ನೆ? ಸಾಮಾನ್ಯವಾಗಿ 3 ಅಂಕಕ್ಕೆ ಪ್ರಮೇಯ ಕೇಳೋ ಸಾಧ್ಯತೆ ಇರುತ್ತೆ. ಥಿಯರಮ್ ನೋಡಿ, ಈ ಅಧ್ಯಾಯದಲ್ಲಿ 2 ಥಿಯರಮ್ನ ನಾವು ಪಠ್ಯಪುಸ್ತಕದಲ್ಲಿ ನೋಡ್ಬೋದು. 2 ಪ್ರಮೇಯಗಳು ಮುಖ್ಯವಾಗಿ ಕೇಳ್ತಾ ಇರ್ತಾರೆ. ಆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಬರೋ ಚಾನ್ಸ್ ಇರುತ್ತೆ, ಒಂದು ಥಿಯರಮ್ ಬರುತ್ತೆ. ಸುಲಭವಾಗಿದೆ, ಎರಡೂ ಸಹ ಸುಲಭವಾಗಿರುವಂತಹ ಪ್ರಮೇಯ. ಆ ಪ್ರಮೇಯವನ್ನು ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ ಅನೇಕ ವಿಡಿಯೋ ಪಾಠಗಳಲ್ಲಿ. ಅದರಲ್ಲಿ ಒಂದು ಪ್ರಮೇಯವನ್ನ ಕೇಳ್ತಾರೆ. ಹಾಗಾಗಿ ಇದು ಸಹ ಸುಲಭದ ತುತ್ತು, ಆರಾಮ್ಸೆ ನಾವು ಮಾರ್ಕ್ಸ್ ಅನ್ನ ಗಳಿಸಬಹುದು. ನೆಕ್ಸ್ಟ್ ಇನ್ನೊಂದು 6ನೇ ಪ್ರಶ್ನೆ ಅಂತ ಅನ್ಕೊಂಡ್ರೆ ಅದರಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ. ನೋಡಿ, ಇಲ್ಲಿ ಒಂದು ಇಂಟರ್ನಲ್ ಚಾಯ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಈ ಅಧ್ಯಾಯದ ಮೇಲೇನೆ 2 ಪ್ರಶ್ನೆಗಳನ್ನ ಕೇಳಬಹುದು. ಅದರಲ್ಲಿ ನಿಮಗೆ ಸುಲಭ ಅನ್ಸಿರೋ ಒಂದು ಪ್ರಶ್ನೆಗೆ ಉತ್ತರ ಬರೆದ್ರೆ ಆಯ್ತು. ಉದಾಹರಣೆಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅನ್ನೋದು ಒಂದು ಲೆಕ್ಕ. ಕೆಲವೊಂದು ಸ್ಪೆಸಿಫಿಕ್ ಆಂಗಲ್ಸ್ಗಳ ಮೇಲೆ, ಕೆಲವು ನಿರ್ದಿಷ್ಟ ಕೋನಗಳ ಮೇಲೆ ಸಹ ಬರುವಂತಹ ಲೆಕ್ಕಗಳು ಇಲ್ಲಿ ಬರುವ ಚಾನ್ಸ್ ಇರುತ್ತೆ. ಒಂದು ಐಡೆಂಟಿಟಿ ಮೇಲಾಗಿರ್ಬೋದು ಅಥವಾ ಸ್ಪೆಸಿಫಿಕ್ ಆಂಗಲ್ಸ್ ಮೇಲಾಗಿರ್ಬೋದು. 2 ತರಹದ ಲೆಕ್ಕಗಳು ಬರೋ ಚಾನ್ಸ್ ಇರುತ್ತೆ. ಇದು ಸಹ ಒಂದು ಸ್ವಲ್ಪ ಸವಾಲಿನ ಪ್ರಶ್ನೆ. ಯಾರು ಹೆಚ್ಚು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರು ಸುಲಭವಾಗಿ ಬಿಡಿಸಬಹುದಂತಹ ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಗಮನಿಸಬೇಕು. ಮುಂದುವರೆದು ನೆಕ್ಸ್ಟ್ 7ನೇ ಪ್ರಶ್ನೆ ಅಂತ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ. ನೋಡಿ, ಸಂಖ್ಯಾಶಾಸ್ತ್ರ ಇದು ಸಹ ಇಂಟರ್ನಲ್ ಚಾಯ್ಸ್ ಬರುವಂತಹ ಪ್ರಶ್ನೆ, ಬರೋ ಸಾಧ್ಯತೆ ಇರುತ್ತೆ ಈ ಅಧ್ಯಾಯದಲ್ಲಿ. ಏನ್ ಕೇಳ್ತಾರೆ ಈ ಅಧ್ಯಾಯದಲ್ಲಿ ಅಂದ್ರೆ ನೋಡಿ, ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ ಅಥವಾ ಬಹುಲಕ ಅಂತ ನಾವು 3 ಮುಖ್ಯವಾದಂತಹ ಪರಿಕಲ್ಪನೆಗಳನ್ನ, ಕಲಿಕಾಂಶಗಳನ್ನ ನೋಡಬಹುದು. ಸರಾಸರಿ ಅಂದ್ರೆ ಮೀನ್, ಮೀಡಿಯನ್ ಮತ್ತೆ ಮೋಡ್. ನೋಡಿ, ಇವುಗಳಲ್ಲಿ ನಾನು ಹೇಳಿದೆ ಇಂಟರ್ನಲ್ ಚಾಯ್ಸ್, ಆಂತರಿಕ ಆಯ್ಕೆ ಇರುತ್ತೆ ಅಂದಾದ್ರೆ ಅಥವಾ ಅಂತ ಹೇಳಿ 2 ಕೊಡ್ಬೋದು. ಅಂದ್ರೆ ಸರಾಸರಿ ಮಧ್ಯಾಂಕನಾರು ಕೊಡ್ಬೋದು, ಇದಾರು ಬರೀರಿ ಅಂತ. ಅಥವಾ ಮಧ್ಯಾಂಕ ಬಹುಲಕನಾರು ಬರ್ಬೋದು. ನೋಡಿ, ಮಧ್ಯಾಂಕದ ಮೇಲಿನ ಲೆಕ್ಕವನ್ನಾರು ಕೊಡ್ಬೋದು, ಬಹುಲಕ ಕಂಡುಹಿಡಿಯುವಂತ ಲೆಕ್ಕನಾರು ಕೊಡ್ಬೋದು. ಅಥವಾ ಮೀನ್ ಮೋಡ್, ಸರಾಸರಿ ಅಥವಾ ಬಹುಲಕ ಯಾವುದಾದ್ರೂ ಕೇಳಬಹುದು. ಈ ತರ 3 ಕಾಂಬಿನೇಷನ್ ಅಲ್ಲೂ ಸಹ ಲೆಕ್ಕಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ. ಈ ಹಿಂದೆ ಕೇಳಿದ್ದಾರೆ ಸಹ. ಹಾಗಾಗಿ ಇಲ್ಲಿ ನಾವು ಸುಲಭವಾಗಿ ಅಂಕವನ್ನು ಪಡಿಬಹುದು ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಿ. ನೆಕ್ಸ್ಟ್ ಸಂಭವನೀಯತೆ, ಪ್ರಾಬಬಿಲಿಟಿ. ಈ ಅಧ್ಯಾಯವು ಸಹ ಒಂದು ಹಂತಕ್ಕೆ ಸುಲಭವಾಗಿರುವಂತಹ ಅಧ್ಯಾಯ. ಆದರೂ ಸಹ ಇಲ್ಲಿ ಕ್ವಿಕ್ ಆಗಿ ಹೇಳೋದಾದ್ರೆ ನೋಡಿ, 2 ಕಾಯಿನ್ಗಳನ್ನ ಟಾಸ್ ಮಾಡಿದಾಗ ಏನೇನು ಸಂಭವನೀಯತೆ ಬರುತ್ತೆ, ಅಥವಾ 2 ಡೈ ಅಂದ್ರೆ 2 ದಾಳಗಳನ್ನ ಉರುಳಿಸಿದಾಗ, ರೋಲ್ ಮಾಡಿದಾಗ ಏನೇನಾಗ್ಬೋದು ಅಂತ ಕೇಳ್ಬೋದು. ಅಥವಾ ಬಾಕ್ಸ್ ಮತ್ತೆ ಬಾಕ್ಸ್ ಅಥವಾ ಬ್ಯಾಗ್ ಜೊತೆಗೆ ಬಾಲ್, ಈ ರೀತಿಯ ಲೆಕ್ಕಗಳನ್ನು ಸಹ ಕೇಳುವಂತಹ ಸಾಧ್ಯತೆ ಇರೋದ್ರಿಂದ, ಆಮೇಲೆ ಸುಲಭನೂ ಇರುತ್ತೆ. ಒಂದಿಷ್ಟು ಪರಿಕಲ್ಪನೆ ಆಧಾರಿತವಾಗಿ ನಾವು ಕಲ್ತ್ಕೊಂಡ್ರೆ ಈ ಅಧ್ಯಾಯದಲ್ಲಿ ಸುಲಭವಾಗಿ ಲೆಕ್ಕಗಳನ್ನು ಬಿಡಿಸ್ಬೋದು. ಹಾಗಾಗಿ ಇದು ಸಹ ನಾವು ಕಲಿಬೇಕಾಗಿರುವಂತಹ ಒಂದು ಪ್ರಶ್ನೆ. ಕಡೆಯದಾಗಿ ನೋಡೋದಾದ್ರೆ ಅಂದ್ರೆ ಇಲ್ಲಿ ಬರ್ಕೊಂಡಿರುವಂತಹ ಅಧ್ಯಾಯಗಳ ಪಟ್ಟಿಯಲ್ಲಿ
ನಾವು ಕಡೆಯದಾಗಿ ನೋಡೋದಾದ್ರೆ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು ಅಂತ ಅಧ್ಯಾಯ ಇದೆ. ಈ ಅಧ್ಯಾಯ ಈ ವರ್ಷ ನಮಗೆ ಮೊದಲನೇ ಅಧ್ಯಾಯ, ಭಾಗ 1 ಪುಸ್ತಕದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ಆಗಿದೆ. ಇದರಲ್ಲಿ ರೂಟ್ 3, ರೂಟ್ 2, ರೂಟ್ 5 ಇವು ಅಭಾಗಲಬ್ಧ ಎಂದು ಸಾಧಿಸಿ, ಪ್ರೂವ್ ದಟ್ ರೂಟ್ 2 ಆರ್ ರೂಟ್ 5 ಆರ್ ರೂಟ್ 3 ಆರ್ ಇರ್ಯಾಷನಲ್ ಅಂತ ಕೇಳುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಯಾವ್ದಾರು ಒಂದು ಅದರಲ್ಲಿ ಕೊಟ್ಟು ಅದು ಅಭಾಗಲಬ್ಧ, ಇರ್ಯಾಷನಲ್ ಎಂದು ಪ್ರೂವ್ ಮಾಡಿ ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಅಥವಾ ಇದರ ಹೊರತಾಗಿ ಆ ಅಧ್ಯಾಯದಲ್ಲೇ ಒಂದಿಷ್ಟು ಉದಾಹರಣೆ ಲೆಕ್ಕಗಳು ಮತ್ತೆ ಅಭ್ಯಾಸದ ಲೆಕ್ಕಗಳು 3 ಮಾರ್ಕ್ಸಿಗೆ ಬರುವಷ್ಟು ಇದಾವೆ. ಅಂತಹ ಲೆಕ್ಕಗಳನ್ನು ಗಮನಿಸಬೇಕಾಗತ್ತೆ. ಈ ಹಿಂದೆನೆ ಈ ಅಧ್ಯಾಯದ ಬಗ್ಗೆ ನಾವು ಅನೇಕ ಲೆಕ್ಕಗಳನ್ನ ನಾವು ಬಿಡಿಸಿದ್ದೇವೆ. ಆ ಥರ ಲೆಕ್ಕಗಳನ್ನು ಸಹ 3 ಅಂಕಕ್ಕೆ ನೋಡಬೇಕಾಗತ್ತೆ. ನೋಡಿ, ಇದರ ಹೊರತಾಗಿ ಮತ್ತೆ ಯಾವ್ದಾರು ಅಧ್ಯಾಯದಿಂದ 3 ಅಂಕಕ್ಕೆ ಕೊಡ್ಬೋದಾ ಅಂತ ವಿಚಾರ ಮಾಡಿದ್ರೆ ನೋಡಿ, ಮತ್ತೊಂದು ಅಧ್ಯಾಯ ನೆನಪಿಗೆ ಬರುತ್ತೆ. ಯಾವುದು ಅಂದ್ರೆ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಪಾಲಿನಾಮಿಯಲ್ಸ್ ಅಧ್ಯಾಯದಿಂದನೂ ಸಹ 3 ಅಂಕಕ್ಕೆ ಪ್ರಶ್ನೆ ಬರುವ ಸಾಧ್ಯತೆನೂ ಇರುತ್ತೆ. ಯಾವ ಪ್ರಶ್ನೆ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ತುಂಬಾ ಚರ್ಚೆ ಮಾಡಕ್ಕೆ ಹೋಗೋದು ಬೇಡ. ಅದನ್ನ ನಾವು ಈ ಹಿಂದಿನ ವಿಡಿಯೋ ಪಾಠಗಳಲ್ಲಿ ಹೇಳಲಾಗಿದೆ. ಈಗ ನಾವು ಕಲಿಯುವ ದೃಷ್ಟಿಯಿಂದ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ನಾವು ಯಾವ ಅಧ್ಯಾಯಗಳಿಗೆ ಹೆಚ್ಚು ಒತ್ತು ಕೊಡಬೇಕು, ಎಷ್ಟೆಷ್ಟು ಅಂಕಗಳಿಗೆ ಈ ಅಧ್ಯಾಯದಿಂದ ಲೆಕ್ಕಗಳು ಬರ್ತವೆ ಅನ್ನೋದು ನಮಗೆ ಗೊತ್ತಿದ್ರೆ ಕಲಿಯುವಾಗ ನಾವು ಇನ್ನೂ ಹೆಚ್ಚು ಒತ್ತು ಕೊಡಬಹುದು. ಆ ಲೆಕ್ಕಗಳನ್ನು ನಾವು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಕಲಿಯಬಹುದು. ಹಾಗಾಗಿ ಇಲ್ಲಿ ಇಷ್ಟು ಅಧ್ಯಾಯಗಳ ಹೆಸರನ್ನ ಪಟ್ಟಿ ಮಾಡಿದೆ. ಇದು 3 ಅಂಕಕ್ಕೆ ಸಂಬಂಧಿಸಿದ್ದು. ಇನ್ನು ಮುಂದುವರೆದು ನಾವು 2 ಅಂಕದ ಪ್ರಶ್ನೆಗಳು ಯಾವ್ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಈಗ ಗಣಿತ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಯಾವ ರೀತಿಯಾದ ಪ್ರಶ್ನೆಗಳು ಬರುತ್ತೆ, ಯಾವ ಅಧ್ಯಾಯಗಳಿಂದ ಬರುತ್ತೆ ಅಂತ ನೋಡೋಣ. ನೋಡಿ, 2 ಅಂಕಕ್ಕೆ 8 ಪ್ರಶ್ನೆಗಳು ಇರುತ್ತೆ. ಹಾಗಾಗಿ 8 2 16 ಅಂಕಗಳು 2 ಅಂಕದ ವಿಭಾಗದಲ್ಲಿ ಬರುತ್ತೆ. ನೋಡಿ, ಈ ಪ್ರಶ್ನೆಗಳು ನಾವು ತರಗತಿಗಳಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿರುವಂತಹ ಪ್ರಶ್ನೆಗಳಾಗಿರುತ್ತವೆ. ಅಂದರೆ ತುಂಬ ಸರಿ ಪ್ರಾಕ್ಟೀಸ್ ಮಾಡಿರೋದಾಗಿರ್ಬೋದು, ಮತ್ತೆ ಪದೇ ಪದೇ ಡ್ರಿಲ್ ಮಾಡಿರುವಂತಹ ಲೆಕ್ಕಗಳು ಆಗಿರೋದ್ರಿಂದ ಇದು ನಮಗೆ ಬಹಳ ಅಚ್ಚುಮೆಚ್ಚಿನ ವಿಭಾಗ ಅಂತ ನಾನು ಪರಿಗಣಿಸ್ತೇನೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ವಿಭಾಗ ಇದು. ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ AP ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿ ನೋಡಿ, AN ಅಥವಾ SN ಸೂತ್ರಗಳ ಆಧಾರದ ಮೇಲೆ ಕೇಳೋ ಸಾಧ್ಯತೆ ಇರುತ್ತೆ. 2 ಅಂಕದ ತುಂಬ ಲೆಕ್ಕಗಳು ಒಂದು ಸೂತ್ರದ ಮೇಲೆ ಜಾಸ್ತಿ ಇರುತ್ತೆ. ಸೂತ್ರ ಆಧಾರಿತ, ಫಾರ್ಮುಲಾ ಬೇಸ್ಡೇ ಇರೋ ಸಾಧ್ಯತೆ ಇರುತ್ತೆ. ನೋಡಿ, ಹಾಗಾಗಿ AN ಮತ್ತೆ SN ಗಳ ಸೂತ್ರಗಳ ಮೇಲೆ ಬರುವಂಥ ಲೆಕ್ಕವನ್ನು ನಾವು 2 ಅಂಕಕ್ಕೆ ನಾವು ಹೆಚ್ಚು ಸೂಕ್ತ ಅಂತ ಭಾವಿಸ್ತೇವೆ. ಹಾಗಾಗಿ ಆ ಥರ ಲೆಕ್ಕಗಳನ್ನು ಸುಲಭವಾಗಿ AN SN ಕಂಡುಹಿಡಿಯುವಂಥ ಲೆಕ್ಕಗಳೇನಿದೆ ಅವುಗಳನ್ನು ಕಲಿಬೇಕಾಗ್ತದೆ. ಮತ್ತೆ ಮುಂದುವರೆದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಈ ಅಧ್ಯಾಯದಲ್ಲಿ ನೋಡಿ, ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್ ಅಥವಾ ಆದೇಶ ವಿಧಾನ, ಸಬ್ಸ್ಟಿಟ್ಯೂಷನ್ ಮೆಥಡ್, ಈ ವಿಧಾನಗಳ ಮೇಲೆ ಒಂದು ಲೆಕ್ಕ ಬರುವ ಸಾಧ್ಯತೆ ಇರುತ್ತೆ. ನೋಡಿ, ಇದು ಸಹ ಸುಲಭವಾಗಿರುವಂತಹ ಲೆಕ್ಕಗಳೇ. ಪ್ರಾಕ್ಟೀಸ್ ಮಾಡಿದರೆ ಹೆಚ್ಚು ಸುಲಭವಾಗಿ ಅಂಕಗಳನ್ನು ಪಡಿಬೋದು. ನೆಕ್ಸ್ಟ್ ಮುಂದುವರೆದು ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್ ಅಧ್ಯಾಯದಲ್ಲಿ ಯಾವ್ಯಾವ ಥರದ ಲೆಕ್ಕಗಳನ್ನು ಕೇಳ್ತಾರೆ ಅಂತ ನಾವು ಈಗಾಗಲೇ ತಿಳಿಸಿದ್ದೇವೆ. ಆದರೂ ಸಹ ಇಲ್ಲಿ ಕ್ವಿಕ್ ಆಗಿ ಹೇಳೋದಾದ್ರೆ ಶೂನ್ಯತೆಗಳನ್ನು ಕಂಡುಹಿಡಿಯೋದು, ಫೈಂಡ್ ದ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಕೇಳ್ತಾರೆ. ಆ ರೀತಿಯಾದಂಥ ಲೆಕ್ಕಗಳನ್ನು ನೋಡ್ಬೋದು. ಅಥವಾ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಅಂತ ಕೊಟ್ಟಾಗ, ಶೂನ್ಯತೆಯ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಾಗ ನಾವು ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿತೀವಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಾವು ಫೈಂಡ್ ಔಟ್ ಮಾಡ್ತೀವಲ್ಲ, ಆ ರೀತಿಯ ಲೆಕ್ಕಗಳನ್ನು ಸಹ ನಾವಿಲ್ಲಿ ನಿರೀಕ್ಷಿಸ್ಬೋದು. ನೆಕ್ಸ್ಟು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಧ್ಯಾಯದಲ್ಲಿ ಮಸ ಮತ್ತು ಲಸ, HCF ಆ್ಯಂಡ್ LCM ಕಂಡುಹಿಡಿಯುವಂಥ ಲೆಕ್ಕಗಳಾಗಿರ್ಬೋದು. ಅಥವಾ 2 + √5
ಈ ರೀತಿಯಾದಂತಹ ಲೆಕ್ಕಗಳು ಅಭಾಗಲಬ್ಧ ಎಂದು ಸಾಧಿಸಿ, ಪ್ರೂವ್ ದ್ಯಾಟ್ 2 + √5 ಎನ್ ಇರ್ರಾಷನಲ್ ನಂಬರ್, ಈ ರೀತಿಯಾದಂತಹ ಲೆಕ್ಕಗಳನ್ನು ನಾವು ನೋಡಿರ್ತೀವಿ, ಸುಲಭವಾಗಿ ನಾವು ಪ್ರೂವ್ ಮಾಡ್ಬೋದು. ಹಾಗಾಗಿ 2 ಅಂಕಕ್ಕೆ ಆ ರೀತಿಯ ಪ್ರಶ್ನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ನೆಕ್ಸ್ಟ್ 5ನೇ ಪ್ರಶ್ನೆ, ಈ ತ್ರಿಭುಜಗಳು ಟ್ರಯಾಂಗಲ್ಸ್ ಅಧ್ಯಾಯದ ಮೇಲೂ ಸಹ ಒಂದು ಸಣ್ಣ ಲೆಕ್ಕ ಬರುವ ಸಾಧ್ಯತೆಯೂ ಇರುತ್ತೆ. ಒಂದು ಪ್ರಮೇಯ ಆಧಾರಿತವಾದಂತಹ ಲೆಕ್ಕ, ಅದನ್ನು ಸಹ ನಾವು ನೋಡ್ಬೋದು. ನೆಕ್ಸ್ಟ್ ತ್ರಿಕೋನಮಿತಿಯ ಪ್ರಸ್ತಾವನೆ, ಎನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಈ ಅಧ್ಯಾಯದಲ್ಲೂ ಸಹ ಲೆಕ್ಕಗಳು ಬರೋ ಸಾಧ್ಯತೆ ಇರುತ್ತೆ. ಅಂದರೆ ಪ್ರಾರಂಭದಲ್ಲಿ ಬರುವಂತಹ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಕಂಡು ಹಿಡಿತೀವಿ. ಸೈನ್ ಥೀಟಾ = ಅಪೋಸಿಟ್ ಬೈ ಹೈಪಾಟಿನ್ಯೂಸ್, ಈ ರೀತಿಯಾಗಿ ಕಂಡು ಹಿಡಿತೀವಲ್ಲ. ಅಂದರೆ ಒಂದು ಟ್ರಯಾಂಗಲ್ನ ಕೊಟ್ಟು, ರೈಟ್ ಆಂಗಲ್ ಟ್ರಯಾಂಗಲ್ನ ಕೊಟ್ಟು ಅದರಲ್ಲಿ ಪೈಥಾಗೋರಿಯ ತ್ರಿವಳಿಗಳು, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ಗಳನ್ನು ನೀಡಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನು ಕಂಡು ಹಿಡಿಯುವಂಥ ಲೆಕ್ಕಗಳು ಬರುತ್ತೆ. ಈ ಅಧ್ಯಾಯದ ಪ್ರಾರಂಭದ ಹಳೆಗಳಲ್ಲೇ ಬರುತ್ತೆ ಆ ಥರ ಲೆಕ್ಕಗಳು. ಹಾಗಾಗಿ ಆ ಥರ ಲೆಕ್ಕ 2 ಅಂಕಕ್ಕೆ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮಿಟ್ರಿ, ಇದು ಸಹ ಸುಲಭವಾಗಿರುವಂತಹ ಅಧ್ಯಾಯ. ದೂರ ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾದ ಮೇಲಿನ ಲೆಕ್ಕ ಇರ್ಬೋದು, ಮಧ್ಯಬಿಂದು ಸೂತ್ರ ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲಿನ ಲೆಕ್ಕ, ಅಥವಾ ಸೆಕ್ಷನ್ ಫಾರ್ಮುಲಾ, ಭಾಗ ಪ್ರಮಾಣ ಸೂತ್ರ, ಆ ಥರದ ಸೂತ್ರ ಆಧಾರಿತ ಲೆಕ್ಕಗಳು ಈ ಅಧ್ಯಾಯದಲ್ಲಿ ಕೇಳೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಈ ಅಧ್ಯಾಯದಲ್ಲಿ ನೋಡಿ ಶೋಧಕ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋದಿರುತ್ತೆ. ಡೆಲ್ಟಾ = b² - 4ac, ಈ ಥರದ್ದು ನೋಡಿರ್ಬೋದು. ಅಂದರೆ ಶೋಧಕವನ್ನು ಕಂಡುಹಿಡಿಯೋದು, ಅದರ ಮೂಲಗಳ ಸ್ವಭಾವವನ್ನು ವಿವೇಚಿಸಿ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆ್ಯಂಡ್ ಫೈಂಡ್ ದ ನೇಚರ್ ಆಫ್ ದಿ ರೂಟ್ಸ್, ಈ ಥರದ ಲೆಕ್ಕಗಳನ್ನು 2 ಅಂಕಕ್ಕೆ ಕೇಳೋಕ್ಕೆ ತುಂಬ ಸೂಕ್ತವಾಗಿರುವಂತಹ ಲೆಕ್ಕ. ಅದರ ಹೊರತಾಗಿ ಅಪವರ್ತನ ವಿಧಾನ ಅಂತ ಇದೆ. ಇದರಲ್ಲಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು, ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೇಳ್ತಾರೆ. ಆ ಥರದ ಲೆಕ್ಕವನ್ನು ಸಹ ಇಲ್ಲಿ ಕೊಡಬಹುದು, ಸುಲಭವಾಗಿರುತ್ತೆ. ಇದು ಹೊರತಾಗೂ ಸಹ ಮತ್ಯಾವ ಅಧ್ಯಾಯದಲ್ಲಿ ಬರ್ಬೋದು ಅಂದರೆ ಪ್ರಾಬಬಿಲಿಟಿಯಿಂದನೂ ಸಹ ಸಣ್ಣದಾದಂಥ ಸುಲಭವಾದ ಲೆಕ್ಕ ಅಂತಹ ಕೊಡ್ಬೋದು ಅನಿಸಿದ್ರೆ ಇಲ್ಲಿ 2 ಅಂಕಕ್ಕೆ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಸಂಭವನೀಯತೆ ಅಧ್ಯಾಯ ಇರ್ಬೋದು, ಅಥವಾ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಇದರಲ್ಲೂ ಸಹ ಒಂದು ವಿಸ್ತೀರ್ಣ ಕಂಡುಹಿಡಿಯುವಂಥ ಒಂದು ಪುಟಾಣಿ ಲೆಕ್ಕವನ್ನು ಸಹ ಕೊಟ್ಟು 2 ಅಂಕಕ್ಕೆ ಕೊಡಬಹುದು. ಆ ರೀತಿಯಾಗಿ ನಾವು 2 ಅಂಕಕ್ಕೆ ಇಷ್ಟೆಲ್ಲ ಅಧ್ಯಾಯಗಳಿಂದ ಬರುವಂತಹ ಈ ಲೆಕ್ಕಗಳನ್ನು ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ನಾವು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಡೆಯದಾಗಿ ನೋಡೋದಾದ್ರೆ 1 ಅಂಕದ ವಿಭಾಗ, 1 ಅಂಕಕ್ಕೆ ಯಾವ್ಯಾವ ಥರ ಪ್ರಶ್ನೆಗಳು ಬರುತ್ತೆ ನೋಡೋಣ. ವಿದ್ಯಾರ್ಥಿಗಳೇ, SSLC ಗಣಿತ ಪೇಪರಲ್ಲಿ 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಿಂದ ಬರುತ್ತೆ ಅಂತ ನಾವು ನೋಡೋಣ. ನೋಡಿ 1 ಅಂಕದ ಪ್ರಶ್ನೆಗಳು ನೋಡಿ ಒಟ್ಟು 16 ಇರುತ್ತೆ. ಅಂದರೆ 16 ಅಂಕಕ್ಕೆ ನಮಗೆ 1 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದರೆ ಈ 16 ಅಂಕದಲ್ಲಿ 8 MCQಗಳು ಇರ್ತದೆ, ಬಹು ಆಯ್ಕೆ ಪ್ರಶ್ನೆಗಳು. ಇನ್ನು 8 1 ಅಂಕಕ್ಕೆ ಇರುತ್ತೆ, 1 ಮಾರ್ಕಿಂದ ಇರುತ್ತೆ. ನೋಡಿ ಇಲ್ಲಿ 1 ಅಂಕಕ್ಕೆ 1-2 ಅಧ್ಯಾಯಗಳನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಅಧ್ಯಾಯಗಳಿಂದನೂ ಸಹ 1 ಅಂಕಕ್ಕೆ ಪ್ರಶ್ನೆಗಳು ಬರುತ್ತೆ. ಕೆಲವೊಂದು ಅಧ್ಯಾಯಗಳಲ್ಲಿ 1ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಸಹ ಬರುತ್ತೆ, 1 ಮತ್ತೊಂದು, ಈ ರೀತಿ 2 ಪ್ರಶ್ನೆಗಳು ಬರೋ ಸಾಧ್ಯತೆಯೂ ಸಹ ಇರುತ್ತೆ. ಯಾವ್ಯಾವ ಥರದ ಪ್ರಶ್ನೆಗಳು ಬರ್ತವೆ ಅಂತ ಇದಕ್ಕೋಸ್ಕರನೇ ಒಂದು ಪ್ರತ್ಯೇಕವಾದ ವಿಡಿಯೋ ಪಾಠದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಅದನ್ನು. ಇದರಲ್ಲಿ 16 ಅಂಕಗಳಲ್ಲಿ ನೋಡಿ 12 ಅಂಕ ಅಂದರೆ 12 ಪ್ರಶ್ನೆಗಳೇನಿರುತ್ತೆ ತುಂಬ ಸುಲಭವಾಗಿರುತ್ತೆ, ನಿಜವಾಗ್ಲೂ ತುಂಬ ಈಸಿ ಆಗಿರುವಂತಹ ಪ್ರಶ್ನೆ ಇರುತ್ತೆ. ಆದರೆ ನಾವು ಅದರ ಹಿಂದಿನ ವಿಚಾರ ಕಾನ್ಸೆಪ್ಟನ್ನು ನಾವು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ನೋಡಿ ಏನಪ್ಪ ಇದು 1 ಅಂಕದ ಪ್ರಶ್ನೆಗಳು ಅಂತ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕೆಂದರೆ 1 ಅಂಕಗಳಿಂದನೇ ನಮಗೆ 80 ಅಂಕಗಳಾಗೋದು. ಹಾಗಾಗಿ 1 ಅಂಕದ ಪ್ರಶ್ನೆಗಳನ್ನು ಸಹ ನಾವು ಪ್ರತ್ಯೇಕವಾಗಿ ಇದನ್ನು ಹೆಚ್ಚು ಶ್ರದ್ಧೆಯಿಂದ ನಾವು ಕಲಿಯೋಣ. ಹಾಗಾಗಿ ಈ ವಿಡಿಯೋದಲ್ಲಿ ಇದನ್ನು ಇಷ್ಟೇ ವಿಚಾರಕ್ಕೆ ಸೀಮಿತಗೊಳಿಸ್ತಾ ಇದ್ದೇನೆ. ಏನು ಅಂದರೆ ಇರುವಂಥ 16 ಪ್ರಶ್ನೆಗಳಲ್ಲಿ 16 ಅಂಕಗಳಲ್ಲಿ 12 ಪ್ರಶ್ನೆಗಳು ಅಂದರೆ 12 ಅಂಕಗಳು ತುಂಬ ಸುಲಭವಾಗಿರುತ್ತೆ.
ಅದನ್ನು ಓದಿದ ಕೂಡಲೇ ಸ್ವಲ್ಪ ಬುದ್ಧಿಯನ್ನು ಖರ್ಚು ಮಾಡೋದ್ರ ಮೂಲಕ ನಾವು ಉತ್ತರ ಕೊಡ್ಬೋದು, ಅದಕ್ಕೆ ಆನ್ಸರ್ನ ಕಂಡು ಹಿಡ್ಕೋಬಹುದು. ಇನ್ನು ಉಳಿದ ಒಂದಿಷ್ಟು 4 ನಾವೊಂದು ಸ್ವಲ್ಪ ನಾವು ಅದಕ್ಕೆ ಒಳ ಹೋಗಿ ಉತ್ತರಿಸಬೇಕಾಗ್ತದೆ. ಆದರೂ ಸಹ ಅದು ಸುಲಭವಾಗಿ ಇರೋದನ್ನ ಗಮನಿಸ್ತೀವಿ ನಾವು. ಹಾಗಾಗಿ ಈ 16 ಅಂಕಗಳು ಸಹ ನಮ್ಮ ಟಾರ್ಗೆಟ್ ಆಗಿರಬೇಕು. ನಾವು ಇದನ್ನ 16ಕ್ಕೆ 16 ಅಂಕಗಳನ್ನು ನಾವು ಪಡಿತೀನಿ ಅನ್ನೋ ಅಪ್ರೋಚ್ ಅಲ್ಲೇನೆ ಈ ಲೆಕ್ಕಗಳನ್ನು ನಾವು ಮುಟ್ಬೇಕಾಗತ್ತೆ. ಹಾಗಾಗಿ ಇದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಮತ್ತೊಂದು ವಿಡಿಯೋ ಪಾಠವನ್ನು ಮಾಡಿ ಅಲ್ಲಿ ನಾವು ಕಲಿಯುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ಕೊನೆಯದಾಗಿ ನಾನು ಹೇಳೋದೇನೆಂದ್ರೆ, ನೋಡಿ 10ನೇ ತರಗತಿ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕ, 4, 3, 2 ಮತ್ತೆ 1 ಅಂಕದ ಇಷ್ಟು ವಿಭಾಗಗಳು ಇದ್ದಾವೆ. ಈ ಎಲ್ಲ ವಿಭಾಗಗಳಲ್ಲೂ ಸಹ ಯಾವ್ಯಾವ ಅಧ್ಯಾಯಗಳಿಂದ ಯಾವ ಥರದ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ನಾನು ಈ ವಿಡಿಯೋ ಪಾಠದಲ್ಲಿ ತಿಳಿಸಿದ್ದೇನೆ. ನೋಡಿ, ಪ್ರಶ್ನೆ ಪತ್ರಿಕೆ ಹೀಗೆ ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡುವಂತಹವರು ಅವರು ಸಹ ಯೋಚನೆ ಮಾಡಿ ಅವರ ವಿವೇಚನೆಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ತಾರೆ. ಹಾಗೆ ಬದಲಾವಣೆ ಮಾಡಿದರೂ ಸಹ ಒಂದು ಅಧ್ಯಾಯದ ಮೇಲೆ 1 ಅಂಕ ಜಾಸ್ತಿ ಬರ್ಬೋದು, 1 ಅಂಕ ಕಮ್ಮಿ ಆಗ್ಬೋದು. ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ನಾವು ಇಲ್ಲಿ ಚರ್ಚೆ ಮಾಡಿದಂತಹ ಪ್ರಶ್ನೆಗಳೇ ಅಂತಹ ಅಧ್ಯಾಯಗಳಿಂದಲೇ ಬರುವಂತಹ ಸಾಧ್ಯತೆ ಇದ್ದೇ ಇರೋದ್ರಿಂದ ನೀವು ಈ ಒಂದು ವಿಡಿಯೋ ಪಾಠದಲ್ಲಿ ಬರುವಂತಹ ಅಂಶಗಳನ್ನು ನೀವು ನೋಟ್ ಮಾಡಿಕೊಂಡು ಅಂತಹ ಅಧ್ಯಾಯಗಳ ಅಂತಹ ಪ್ರಶ್ನೆಗಳನ್ನು ನೀವು ಹೆಚ್ಚು ಕಲಿಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಮೂಲಕ ವಿದ್ಯಾರ್ಥಿಗಳೇ, ನೀವು SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯುವಂಥವರಾಗಲಿ, ನಿಮಗೆ ಉತ್ತಮವಾದಂತಹ ಭವಿಷ್ಯ ಸಿಗಲಿ ಅಂತ ನಾನು ಈ ಮೂಲಕ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು.